ನಮಸ್ಕಾರ. ಅದ್ಭುತ ಪರಿವಾರದವರಿಗೆ ಸುಸ್ವಾಗತ. ನಾನು ನಿಮ್ಮ ಕಡೂರು ದತ್ತಾತ್ರೇಯ. ಗುರುವಿನ ಮಹತ್ವವನ್ನ ಹೇಳುವಂತ ಈ ಶ್ಲೋಕವನ್ನ ನೋಡಿ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿಗಿಂತ ಅಧಿಕವಾದಂತ ದೊಡ್ಡದಾದಂತ ತತ್ವ ಯಾವುದೂ ಇಲ್ಲ. ಗುರುವನ್ನ ಮೀರಿದಂತ ಯಾವ ತಪಸ್ಸು ಇಲ್ಲ. ಯಾವ ತತ್ವ, ಯಾವುದೇ ತತ್ವಜ್ಞಾನ ಅಥವಾ ಯಾವುದೇ ಜ್ಞಾನ ಗುರುವನ್ನ ಬಿಟ್ಟು ಗುರುವನ್ನ ಮೀರಿದಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ತಸ್ಮೈ ಶ್ರೀ ಗುರವೇ ನಮಃ ಅಂತಹ ಗುರುವಿಗೆ ನಾನು ನಮಸ್ಕರಿಸುತ್ತೇನೆ. ಅಂದ್ರೆ ಸಕಲ ಜ್ಞಾನವನ್ನು ನೀಡುವಂತಹ, ಆತ್ಮೋದ್ಧಾರವನ್ನ ಮಾಡುವಂತಹ ಆ ಸದ್ಗುರು ಏನಿದ್ದಾನೆ ಅವನಿಗೆ ನಮಿಸಿಯೇ ಮುಂದಿನ ಎಲ್ಲದನ್ನೂ ಕೂಡ ಮಾಡಬೇಕಾದಂಥದ್ದು, ನೆನೆಯಬೇಕಾದಂಥದ್ದು ಅಂತ ಹೇಳಿ ಈ ಶ್ಲೋಕದ ಅರ್ಥ. ಶ್ರೀಯುತರಾದ ಡಿ.ಎಸ್. ಸೋಮಶೇಖರ್ ಪುರಾಣಿ ತೀರ್ಥಹಳ್ಳಿ, ಮೂಲತಃ ಸಖರಾಯ ಪಟ್ಟಣದವರೇ ಆದ ಇವರು ಗುರುನಾಥರೊಂದಿಗಿನ ಆಧ್ಯಾತ್ಮಿಕ ವಿಚಾರಧಾರೆಗಳ ಸರಣಿಗಳನ್ನು ಮುಂದುವರೆಸುತ್ತಾರೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುನಾಥರ ದರ್ಶನಕ್ಕಾಗಿ ಅವರು ವೇದಿಕೆಗೆ ಬರುವಂಥವರು ಸಾವಿರಾರು ಜನಗಳು ಇದೆ. ಎಲ್ಲವುದಕ್ಕೂ ಕೂಡ ಅವರು ಬಾಳಿ ಬದುಕಿ ಹರಸಿ ಹೋದಂಥ ಈ ಊರಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು ಅಂತನ್ನುವಂಥದ್ದೇ ನಮ್ಮ ಸುಕೃತ. ನಮ್ಮ ಜೀವಮಾನದಲ್ಲಿ ಅವರ ಸಾನ್ನಿಧ್ಯ ದೊರೆತಂಥದ್ದು, ಅವರ ಪ್ರೀತಿ ದೊರೆತಂಥದ್ದು, ಅವರ ಆಶೀರ್ವಾದ ದೊರೆತಂಥದ್ದು. ಇದು ಎಷ್ಟು ಜನ್ಮದ ಸುಕೃತವೋ ಪುಣ್ಯವೋ ಇದು ಗೊತ್ತಿಲ್ಲ. ಇಂಥ ಸ್ನೇಹ ಮತ್ತೆ ಸಿಗುತ್ತನೆಯ, ಇಂಥ ಸ್ನೇಹ ಮತ್ತೆ ಸಿಗುತ್ತನೆಯ ಅನ್ನೋರು ಗುರುಗಳು. ಅಂಥ ಸ್ನೇಹ, ಅಂಥ ಸದ್ಗುರುಗಳ ಸ್ನೇಹ. ಗುರುಗಳು ಹೇಳೋರು, ಸ್ನೇಹ ಸ್ನೇಹಿತ ಅಂತಂದ್ರು ಒಂದೇ, ಗುರು ಅಂತಂದ್ರು ಒಂದೇ, ನೆಂಟ ಅಂತಂದ್ರು ಒಂದೇ ಕಣಯ್ಯ. ನಂಟಿದ್ರಲ್ವೇನೆಯ ನೆಂಟಸ್ತಿಗೆ ಇರುವಂಥದ್ದು. ಎಲ್ಲಿ ನಂಟಿರುತ್ತೆಯ? ಒಂದೇ ತನ ಇದ್ದಾಗಲ್ವೇನೆಯ ನಂಟಿರುವಂಥದ್ದು. ಸ್ನೇಹಿತ ಅಂದರೆ ಯಾರಯ್ಯ? ಅಂತಂಗ ಹಂಚಿಗಳು ಅಂತವನಲ್ವೇನಯ್ಯ. ಗುರು ಯಾರಯ್ಯ? ನೀನೇ ಅವನನ್ನು ಗುರುವಾದಾಗ, ಅವನೇ ನೀನು ಗುರುವಾಗಿ ಭಾವಿಸಿದಾಗ ಇವೆಲ್ಲ ಒಂದೇ ಅಲ್ವೇನಯ್ಯ ಅಂತ ಹೇಳ್ತಾಯಿದ್ರು. ಹಾಗಾಗಿ ಗುರುವಿನ ಸ್ವರೂಪ, ಗುರುವಿನ ರೀತಿ, ಗುರುವಿನ ಶಕ್ತಿ, ಸಾಮರ್ಥ್ಯ, ಚೈತನ್ಯ ಇಂಥವುಗಳ ಬಗ್ಗೆ ಮತ್ತೆ ಮತ್ತೆ ಚಿಂತನೆಗೆ ಗುರುಗಳು ಅವರನ್ನು ಕಂಡಂಥವ್ರಿಗೆ ಅವರು ಯಾರನ್ನು ಪ್ರೇರೇಪಿಸ್ತಾರೆ ಅವ್ರನ್ನ ಅದಕ್ಕೆ ಮತ್ತೆ ಹಚ್ಚುತ್ತಾರೆ. ಗುರುಗಳ ಮನೆಗೆ ಬೇರೆ ಬೇರೆ ಥರದ ಮನಸ್ಥಿತಿಯ ಜನಗಳು ಬರೋರು. ನಾನು ಹೆಚ್ಚು, ಬೇರೆಯವರು ಕಡಿಮೆ, ಇದು ಹೆಚ್ಚು, ಅದು ಕಡಿಮೆ, ಅದು ಹೆಚ್ಚು, ಇದು ಕಡಿಮೆ, ಈ ಥರ ಏನೇನೋ ವೈವಿಧ್ಯಮಯವಾದಂಥ ಮನಸ್ಥಿತಿ ಜನಗಳು ಬರ್ತಾಯಿತ್ತು. ಒಂದು ಸರಿ ಒಬ್ಬರು ಬಂದವರು, ಗುರುಗಳ ಮನೆ ಹೇಗೆ ಅಂತಂದರೆ ದತ್ತಣ್ಣ, ಅವ್ರ ಮನೆ ಬೆಂಚ್ ಮೇಲೆ, ಕುರ್ಚಿ ಮೇಲೆ ಎಲ್ಲ ನಾಯಿಗಳು ಮಲ್ಕೊಂಡ್ಬಿಟ್ಟಿರ್ತಾಯಿದ್ವು. ಆಯಿತಾ? ಜನಗಳು ಎಷ್ಟು ಸರಿ ಕೆಳಗೆ ಕೂತ್ಕೋಬೇಕಾಗೋದು, ಅವು ಅವಷ್ಟಕ್ಕೆ ಮಲಗಿ ನಿದ್ದೆ ಮಾಡ್ತಾ ಇದ್ದವು. ಆಮೇಲೆ ಬಂದವರು ಒಂದು ಕುರ್ಚಿಲಿ ಮಲಗಿದ್ದ ನಾಯಿನ ಎಬ್ಸೋದಕ್ಕೆ ಹೋದರು, ಅಂದರೆ ತಾವು ಕೂತ್ಕೊಳ್ಳೋದಕ್ಕೆ. ಆಮೇಲೆ ಗುರುಗಳಿದ್ದರು, ತಡೀರಿ ಸರ್ ಅಂತಂದರು. ಅವ್ರು ಈ ಕಡೆ ತಿರುಗಿದ್ರು. ಏನು ನಾಯಿನ ಎಬ್ಬಿಸ್ತಾ ಇದ್ದೀರಾ ಅಲ್ಲಿಂದ? ಅಲ್ಲ, ಕುರ್ಚಿಲಿ ಮಲಗಿದೆಯಲ್ಲ ಗುರುಗಳೇ. ಮಲಗಲಿ ಬಿಡಿ,
ನಾಯಿ ಮಲಗಲಿ ಬಿಡಿ, ಏನು ತೊಂದರೆ ಏನಿಲ್ಲ. ನೀವು ನಿಮ್ಗೆಂಥದೋ ಕಷ್ಟ ಆಗಿದೆ, ತೊಂದರೆ ಆಗಿದೆ, ಅದು ಯಾಕೆ ಹಾಗಾಗಿದೆ, ಅದಕ್ಕೆ ಪರಿಹಾರ ಏನು ಅಂತೇಳಿ ಅಂತ ಕೇಳೋದಕ್ಕೆ ಬಂದಿದ್ದೀರಿ. ಆಯಿತಾ? ಎಂಥದೋ ನನಗೆ ತಿಳಿದಿದ್ದ ಪರಿಹಾರ ಹೇಳ್ತೀನಿ, ಅದು ಸರಿ ಆಗ್ಬೋದು, ಆಗದೆ ಇರ್ಬೋದು, ಎಂಥದೋ. ಆಯಿತಾ? ನಿಮ್ಮ ಕೆಲಸ ಆದಮೇಲೆ ನೀವು ಈ ಕಡೆಗೆ ತಲೆ ಕೂಡ ಹಾಕೋದಿಲ್ಲ ಸರ್, ತಿರುಗಿ ಕೂಡ ನೋಡೋದಿಲ್ಲ ನೀವು. ಆಯಿತಾ? ಅವು ನಮ್ಮ ಮನೆಯಲ್ಲಿ ಪರ್ಮನೆಂಟ್ ಆಗಿರೋವಂಥವು ಸರ್. ನಾನು ಅದಕ್ಕೆ ಆಹಾರ ಹಾಕಲಿ ಬಿಡಲಿ, ನಾನು ಅದನ್ನು ಬೈದೇ ಇರಲಿ, ಅವುಗಳನ್ನು ಪ್ರೀತಿ ಕನಿಕರದಿಂದ ನೋಡಲಿ ಬಿಡಲಿ, ನನ್ನನ್ನು ಬಿಟ್ಟು ಹೋಗೋದಿಲ್ಲ ಸರ್. ನಮ್ಮ ಮನೆಯಲ್ಲಿ ಯಾವಾಗಲೂ ಇರುವಂಥವು ಅವು. ಮನುಷ್ಯ ಪ್ರಾಣಿಗಳಿಗಿಂತ ಕೀಳು, ಸ್ವಾರ್ಥಿ ಅವನು. ಅವನ ಕೆಲಸ ಆದ ತಕ್ಷಣ ಅವನು ಗಾಡಿ ಬಿಡ್ತಾನೆ. ಆಯಿತಾ? ಆದ್ದರಿಂದ ನಾಯಿ ತಂಟೆಗೆ ಮಾತ್ರ ಹೋಗಬೇಡಿ ನೀವು, ಗೊತ್ತಾಯ್ತಾ ಅಂಥೇಳಿ ಅಂತ ಎಚ್ಚರಿಸಿದ್ರು. ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ, ಗುರುಗಳು ಎಲ್ಲಾದರೂ ನಗರ ಸಂಚಾರಕ್ಕೆ ಬೇರೆ ಬೇರೆ ಕಡೆಗೆ ಎಲ್ಲ ಹೋಗುವಾಗ ಅವರು ಅವ್ರ ಹತ್ರ ಏನಿರ್ತಾ ಇತ್ತು, ಯಾರ ಕೈನಲ್ಲಿ ಏನಿರ್ತಾ ಇತ್ತು, ಅದನ್ನು ಅಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಇದೆಲ್ಲ ಕೊಟ್ಟುಬಿಡೋ, ಹಾಕಯ್ಯ ಅದನ್ನು ಅಂತನ್ನೋರು, ಅವರೇ ತೆಗೆದು ಹಾಕಿಬಿಡೋರು, ಇದನ್ನೆಲ್ಲ ಮಾಡ್ತಾಯಿದ್ರು. ಹಂಗಾಗಿ ಗುರುಗಳು ಪ್ರಾಣಿಗಳ ಬಗ್ಗೆ ಏನು ಒಂದು ಭೂತ ದಯೆಯನ್ನು ಅವರು ಹೊಂದಿದ್ರು. ಅವರನ್ನು ಸಮೀಪದಿಂದ ಕಂಡಂಥ ಅನೇಕ ಜನಗಳು ಆ ರೀತಿಯಾಗಿ ಪ್ರಾಣಿಗಳ ಬಗ್ಗೆ ಒಂದು ದಯಾಪರತೆಯನ್ನು ಅವರು ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಆಯಿತು. ಮೊನ್ನೆ ಇನ್ನೊಂದು ಘಟನೆನ ನಾವೆಲ್ಲ ಒಟ್ಟಿಗೆ ಇದ್ದಾಗ ನೆನಪಿಸ್ಕೊಂಡು, ನಮ್ಮ ಸಚ್ಚಿ ಕೂಡ ಇದ್ದರು. ಅವ್ರ ಮನೆಗೆ ಅವ್ರಿಗೂ ತುಂಬ ಬೇಕಾದಂಥವ್ರು ಒಬ್ಬರು ಬರ್ತಾಯಿದ್ರು. ಅವ್ರಿಗಿಂತ ವಯಸ್ಸಿನಲ್ಲಿ ಚಿಕ್ಕವರು, ಆದರೆ ಅವ್ರ ಮನೆಗೆ ತುಂಬ ಆತ್ಮೀಯರಾದಂಥವ್ರು. ಆಯಿತಾ? ಅವ್ರಿಗೆ ಯಾರದ್ದೋ ವಿಚಾರನ ತೆಗೆದು ಇವ್ರ ಹತ್ರ ಮಾತಾಡೋದಕ್ಕೆ ಶುರು ಮಾಡಿದರು. ಗುರುಗಳು ಅವ್ರಿಗೆ ಹೇಳಿದರು, ನೋಡಪ್ಪ, ಹೊರಗಡೆದು ಯಾವುದೋ ಕಸ ತಗೊಂಬಂದು ನಮ್ಮನೆಗೆ ಹಾಕ್ಬೇಡ. ಆಯಿತಾ? ಸಾಧ್ಯವಾದರೆ ನಿನ್ನ ಮನಸ್ಸಿನಲ್ಲಿರೋ ಕಸನೂ ತೆಗೆದು ಹಾಕ್ಬಿಡು ಅಷ್ಟೇ. ಯಾರ್ದೋ ವಿಚಾರನ ತಗೊಂಬಂದು ಇಲ್ಲಿ ಯಾಕೆ ನಮ್ಮ ಮನೆಯಲ್ಲಿ ಇದು ಮಾಡ್ತಾ ಇದೀಯ, ನೀನು ಕಸ ತೊಟ್ಟಿ ಮಾಡ್ತಾ ಇದೀಯ, ಇದನ್ನು ನೀನು ಯಾರಿಗೋ ಏನೋ ಹೇಳೋಕ್ಕೆ ಹೋಗ್ತಾ ಇದ್ದೀಯಾ ಇಲ್ಲಿ ಕೂತ್ಕೊಂಡವ್ರಿಗೆ. ಆಯಿತಾ? ನಾನು ನೋಡ್ತಲೇ ಇದ್ದೀನಿ. ನಮ್ಮನ್ನು ತಿದ್ಕೊಳ್ಳೋಕ್ಕಿರುವಂಥದ್ದು ಕಣಯ್ಯ, ಬೇರೆಯವ್ರನ್ನ ಯಾತಕಯ್ಯ ಟೀಕೆ ಮಾಡಬೇಕು, ಆ ಕಸನ ಯಾತಕಯ್ಯ ಮನೆಯೊಳಗೆ ತಂದಾಕ್ತೀಯ ನೀನು. ಅಂದರೆ ಅವ್ರಿಗೆ ಎಷ್ಟೇ ಆತ್ಮೀಯರಾಗಿದ್ದರೂ ಕೂಡ ಅನುಚಿತವಾದಂಥ ವಿಚಾರಗಳು ಏನಿದೆ ಅದು ಮನಸ್ಸನ್ನು ಮಲಿನ ಮಾಡುತ್ತೆ, ಮೈಲಿಗೆ ಮಾಡುತ್ತೆ ಅಂತನ್ನುವಂಥದ್ದನ್ನು ಗುರುಗಳು ನೇರವಾಗಿ ಹೇಳಿಬಿಡ್ತಾಯಿದ್ರು. ಬೇಡ ಕಣಯ್ಯ, ಅದು ಆ ವಿಚಾರಕ್ಕೆ ಹೋಗಬೇಡ ಕಣಯ್ಯ, ನಿನ್ನಷ್ಟಕ್ಕೆ ನೀನು ಇರಯ್ಯ ನೀನು. ಈ ರೀತಿಯಾಗಿ ಮತ್ತೆ ಮತ್ತೆ ನಮ್ಮ ಒಳಗಡೆಯಲ್ಲಿ ನೋಡ್ಕೊಳ್ಳುವಂಥ ಒಂದು ಸಂದರ್ಭವನ್ನು, ಪರಿಸ್ಥಿತಿನ ಗುರುಗಳು ನಿರ್ಮಾಣ ಹೌದಲ್ಲ ಗುರುಗಳು ಹೇಳುವಂಥದ್ದು ಅಲ್ವೇನೆಯ ಅಂಥೇಳಿಂತ ಈ ರೀತಿಯಾಗೆಲ್ಲ ಗುರುಗಳು ಕೇಳು. ಈಗ ತುಂಬ ಸರಿ ಗುರುಗಳ ಮನೆಗೆ ಬರ್ತಾ ಇದ್ದಂಥವರು ಮನಸ್ಸಿನಲ್ಲೇ ಇಟ್ಕೊಳ್ತಾ ಇದ್ದಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಗುರುಗಳು ಹೇಳೋರು, ಮಾಡಬೇಡ ಕಣಯ್ಯ, ಆಡಬೇಡ ಕಣಯ್ಯ, ಮಾಡಯ್ಯ, ನೀನು ಮಾಡಿ ತೋರಿಸ್ಬೇಕು ಕಣಯ್ಯ, ಹೀಗೆಲ್ಲ ಹೇಳ್ತಾಯಿದ್ರು. ಮತ್ತು ಮನಸ್ಸನ್ನು ಹಗುರ ಮಾಡ್ಕೋ, ಕರ್ಮಗಳಿಗೆ ಒಳಗಾಗಬೇಡ ಕಣಯ್ಯ, ಬಂಧಗಳಿಗೆಲ್ಲ ಸಿಕ್ಕೋಬೇಡ ಕಣಯ್ಯ, ಈ ಥರದ್ದೆಲ್ಲ ಹೇಳ್ತಾ ಇದ್ರಲ್ಲ. ಇದೆಲ್ಲ ಒಂದು ಬೀಜ ರೂಪದಲ್ಲಿ ಯಾವ ಥರದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಇದನ್ನು ಅನುಸರಿಸೋದು ಗುರುಗಳೇ ಅಂತನ್ನುವಂಥ ಒಂದು ಪ್ರಶ್ನೆ ಒಂದಿನ ಬಂತು. ಗುರುಗಳು ಒಂದೇ ಮಾತು ಹೇಳಿದರು, ನೀನು ಏನೇ ಮಾಡಯ್ಯ ಅದು ಧರ್ಮಸಮ್ಮತವಾಗಿರಬೇಕು ಕಣಯ್ಯ, ಇದು ಸತ್ಯವೇ, ಇದು ನ್ಯಾಯವೇ ಅಂತ ಹೇಳಿ ಯೋಚನೆ ಮಾಡಿ ನಿನ್ನ ಅಂತರಾತ್ಮ ಏನು ಹೇಳುತ್ತೆ ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡ್ರೆ ಅದು ಧರ್ಮಯುಕ್ತವಾಗಿರುತ್ತೆ ಕಣಯ್ಯ. ಮನಸ್ಸು ಸುಳ್ಳು ಹೇಳುತ್ತೆ, ಕಳ್ಳ ಇದು, ಆಯಿತಾ, ಇದು ದೇಹದ ಭಾಗ, ನಮ್ಮ ಅಂತರಂಗದಲ್ಲಿರುವಂಥ ಆತ್ಮ ಇದೆಯಲ್ಲ ಅದಕ್ಕೆ ನಾವು ಆತ್ಮಸಾಕ್ಷಿ ಅಂತ ಹೇಳುವಂಥದ್ದು. ಅದು ಎಲ್ಲವುದನ್ನು ಕೂಡ ನಿರ್ವಿಕಾರ ಭಾವದಿಂದ ನೋಡುತ್ತಲ್ಲ,
ಅದಕ್ಕೆ ಗೊತ್ತಿರುತ್ತೆ ಯಾವುದು ಒಳ್ಳೇದು ಮಾಡ್ತಿದ್ದಾನೆ, ಯಾವುದು ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಯಾವುದು ಸರಿ ಮಾಡ್ತಾ ಇದ್ದಾನೆ, ಯಾವುದು ತಪ್ಪು ಮಾಡ್ತಾ ಇದ್ದಾನೆ. ನಿನ್ನ ಒಳದನಿಗೆ ಹೋಗೊಟ್ಟು ಮಾಡಯ್ಯ. ಮಲಗಿದಾಗ ನಿನಗೆ ಸುಖವಾಗಿ ನಿದ್ದೆ ಬರುತ್ತೇನೆ, ಯಾವ ಯೋಚನೆಯೂ ಇಲ್ಲದೇನೆ ನೀನು ಒಳ್ಳೇದು ಮಾಡಿದೀಯ ಅಂತ ನಿನಗೆ ಅನಿಸುತ್ತೆ ಕಣಯ್ಯ. ಹಾಗೆ ನಡ್ಕೊಳ್ರಯ್ಯ ಅಂತ ಹೇಳಿದರು ಗುರುಗಳು. ಮೊನ್ನೆ ಅಷ್ಟೇ, ಮೊನ್ನೆನೋ ನಾವು ಸಚಿವರೆಲ್ಲ ಮಾತಾಡಿದ್ದು ಗುರುಗಳು ಮಾತು ಮತ್ತೆ ನೆನಪಿಗೆ ಬರುತ್ತೆ. ಆಯಿತಾ? ಅವರು ಎಲ್ಲ ಆಸೆನೂ ತೊರೆದಂಥವ್ರು ಗುರುಗಳು. ಈ ಕ್ಷಣದಲ್ಲಿ ಏನೋ ಕುಡಿಬೇಕು, ಕುಡಿದ್ರು ಬಿಟ್ಟರು. ಏನೋ ತಿನ್ನಬೇಕು ಅಂತ ಅನ್ನಿಸ್ತು, ತಾಂಬರೆಯಲ್ಲಿ ಹೋಗೆ ಕೃಷ್ಣ ಕಾಫಿ ಬಾರ್ಗೆ ಹೋಗುವಂತೇವು, 20 ದೋಸೆ ತಗೊಂಬಂದ್ಬಿಡಿ, ಎಷ್ಟು ಜನ ಇದ್ದಾರೆ ಎಣ್ಸು ತಗೊಂಬಂದ್ಬಿಡಿ 20 ದೋಸೆ, ಎಲ್ಲರಿಗೂ ಕೊಟ್ಟರು, ಅವರು ತಿಂದರು, ಮುಗ್ದೋಯ್ತು ಅಷ್ಟೇ. ನನಗೆ ಹಸಿವಾಗಿದೆ ಅಂತ ಬಾದರ ಮಾಡಬಾರ್ದದು. ಆ ದೇಹದ ಅಗತ್ಯ ಏನಿದೆ ಅದನ್ನು ಈಡೇರಿಸ್ಕೊಂಡ್ಬಿಡ್ಬೇಕು, ಅಲ್ಲಿಗೆ ಮುಗಿದೋಯ್ತದು. ಇಷ್ಟು ಆದರೆ ಗುರುನಾಥರು ಹೇಳೋರು, ನೋಡಯ್ಯ, ನನಗೆ ಏನೂ ಬೇಡ ಅಂತನ್ನುವಂಥ ಮನಸ್ಥಿತಿನ ಯಾವ ಮನುಷ್ಯ ಮುಟ್ಟುತ್ತಾನೆ, ನಾನು ಆತ್ಮತೃಪ್ತನಪ್ಪ, ನನಗಿನ್ನು ಎಂಥದ್ದು ಬೇಕಾಗಿಲ್ಲ ಅಂತನ್ನುವಂಥ ಸ್ಥಿತಿನ ಮುಟ್ಟಿದ ಮೇಲೆ ಅಂಥವನನ್ನು ಭಗವಂತನೂ ಗೆಲ್ಲೋಕ್ಕಾಗೋದಿಲ್ಲ ಕಣಯ್ಯ. ನಾವೆಲ್ಲ ಭಗವಂತನ ಸ್ಮರಣೆ ಯಾತಕ್ಕೆ ಮಾಡ್ತೀವಿ? ನಂಗೆ ಅದು ಕೊಡು, ನಂಗೆ ಇದು ಕೊಡು, ಅದಿಲ್ಲ ಅದನ್ನು ಕೊಡು, ನಂಗೆ ಇನ್ನೆಂಥದೋ ಕೆಲಸ ಆಗಬೇಕಾಗಿದೆ ಅದನ್ನು ಮಾಡಿಕೊಡು, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು, ನಮ್ಮ ಬಂಧುಗಳಿಗೆ ಒಳ್ಳೇದು ಮಾಡು, ನನಗೆಲ್ಲ ಕೆಲಸಗಳನ್ನು ಸುಲಭ ಮಾಡು, ನಂಗೆ ಅದು ಅಷ್ಟು ಬೇಕು ಇಷ್ಟು ಬೇಕು ಎಂತೆಂಥದೋ ಬೇಕು ಅಂಥೇಳಿ ಇಂಥ ದೇವ್ರನ್ನ ಕೇಳ್ತೀವಿ ಕಣಯ್ಯ. ಆದರೆ ಆ ಭಗವಂತ ಪ್ರತ್ಯಕ್ಷ ಆದಾಗ ನಿಂಗೇನು ಬೇಕು ಅಂತ ಕೇಳಿದರೆ, ಭಗವಂತ ನಿನ್ನ ದರ್ಶನ ಭಾಗ್ಯ ಸಿಕ್ತಲ್ಲ, ನನಗಷ್ಟೇ ಸಾಕು, ನನಗೆ ಮತ್ತೆ ಇನ್ನೇನೂ ಬೇಡ ಅಂತ ನೀನು ಹೇಳಿದರೆ ಭಗವಂತ ನಿನ್ನನ್ನು ಗೆಲ್ಲಕ್ಕಾಗುತ್ತಾನೆ. ನೀನೇ ಭಗವಂತನಾಗ್ಬಿಟ್ಟಿದೆಯಲ್ಲೇ. ಚಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. स्वात्मारामं निजानन्दं शोकमोहविवर्जितं स्मरामि मनसा नित्यं श्रीवेङ्कटाचलदेशिकम्. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ಡಿವೈನ್ ಅಡ್ವೆಂಚರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಮರೆಯದೆ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.